ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಜಾರ್ಜಿಯಾ ಮೆಲೋನಿ ಕಳೆದ ತಿಂಗಳು ಭಾರತದಲ್ಲಿ ದೊಡ್ಡ ಸುದ್ದಿ. ಈಗಲೂ ಆ ಸುದ್ದಿ ಓಡಾಡ್ತಿದೆ, ಆ ರೀಲ್ಸ್ಗಳು ಓಡಾಡ್ತಿದ್ದಾವೆ. ಯಾಕೆಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಲ್ಲಿ ಹೋಗಿ ಮೆಲೋಡಿ ಟಾಫಿಯನ್ನ, ಚಾಕ್ಲೇಟ್ ಅನ್ನ, ಮಿಠಾಯಿಯನ್ನ ಮೆಲೋನಿಗೆ ಕೊಟ್ಟು ಅಲ್ಲೊಂದು ಕಿಸಿ ಕಿಸಿ ಅಂತ ಅವರು ಟ್ರೇಡ್ ಮಾರ್ಕ್ ನಗುವನ್ನ ಒತ್ತಿ ರೀಲ್ಸ್ ಮಾಡಿದ್ರು. ಅದು ಆ ಕಾರಣಕ್ಕಾಗಿಯೇ ಭಾರತ, ಇಟಲಿ ಮತ್ತು ವಿಶ್ವದಾದ್ಯಂತ ಸಾಕಷ್ಟು ಕಡೆ ಇದು ಚರ್ಚೆ ಆಗ್ತಾ ಹೋಯ್ತು, ತುಂಬಾ ವೈರಲ್ ಆಯ್ತು. ಅದೇ ಜಾರ್ಜಿಯಾ ಮೆಲೋನಿ ಈಗ ಕೆಂಡಾಮಂಡಲ ಆಗಿದ್ದಾರೆ. ಯಾರ ವಿರುದ್ಧ? ಡೊನಾಲ್ಡ್ ಟ್ರಂಪ್ ವಿರುದ್ಧ. ಮೋದಿಯ ಗೆಳೆಯ ಡೊನಾಲ್ಡ್ ಟ್ರಂಪ್ ವಿರುದ್ಧ ಜಾರ್ಜಿಯಾ ಮೆಲೋನಿ ಕೆಂಡಾಮಂಡಲ. ಸಣ್ಣ ಪುಟ್ಟ ಕೆಂಡಾಮಂಡಲ ಅಲ್ಲ, ಕೈಗೆ ಸಿಕ್ಕಿದ್ರೆ ಎರಡು ಬಾರಿಸ್ಬಿಡ್ಬೋದೇನೋ ಅಷ್ಟು ಸಿಟ್ಟು ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಡೊನಾಲ್ಡ್ ಟ್ರಂಪ್ ಮೆಲೋನಿ ಬಗ್ಗೆ ಒಂದು ಕಮೆಂಟ್ ಹಾಕಿದ್ರು. ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು, ಅದನ್ನ ಆಮೇಲೆ ಹೇಳ್ತೀನಿ. ಮುಖ್ಯವಾಗಿ ಮೆಲೋನಿ ಕೆಂಡ ಆಗಿರೋದು ಯಾಕೆ ಅಂದ್ರೆ, ನನ್ನ ಜೊತೆ ಸೆಲ್ಫಿಗಾಗಿ ಮೆಲೋನಿ ಇನ್ನಿಲ್ಲದಂತೆ ಬೇಡ್ಕೊಂಡ್ರು. ಒಂದೇ ಒಂದು ಸೆಲ್ಫಿ ಅಂತ ನಾನು ಹಿಂದೆನೆ ಓಡಾಡಿದ್ರು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದೆ ತಡ ಜಾರ್ಜಿಯಾ ಮೆಲೋನಿ ಕೆಂಡಾಮಂಡಲ ಆಗಿದ್ದಾರೆ. ಸೊ ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಏನು ಹೇಳಿದ್ದು, ಯಾವ ವಿಚಾರಗಳನ್ನ ಹೇಳಿದ್ದು, ಯಾಕೆ ಅಂತಹ ಒಂದು ಮಾತನ್ನ, ವ್ಯಂಗ್ಯವನ್ನ ಡೊನಾಲ್ಡ್ ಟ್ರಂಪ್ ಹರಿಬಿಟ್ರು, ಅದಕ್ಕೆ ಜಾರ್ಜಿಯಾ ಮೆಲೋನಿ ಏನೆಲ್ಲಾ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಮೊನ್ನೆ G7 ಶೃಂಗಸಭೆ ನಡೀತಾ ಇತ್ತು ಫ್ರಾನ್ಸ್ನಲ್ಲಿ. ಅಲ್ಲಿಗೆ ಭಾರತವನ್ನು ಸಹ ಅತಿಥಿ ರಾಷ್ಟ್ರವಾಗಿ ಕರೆದಿದ್ರು. ಯಥಾ ಪ್ರಕಾರ 8,000 ಕೋಟಿ ರೂಪಾಯಿಗಳ ನಮ್ಮ ದೇಶದ ತೆರಿಗೆ ಹಣದಲ್ಲಿ ಖರೀದಿ ಮಾಡಿರುವಂತಹ ಎಕ್ಸ್ಕ್ಲೂಸಿವ್ ಫ್ಲೈಟ್, ಮೋದಿ ಮಾತ್ರ ಓಡಾಡೋದಕ್ಕೆ ಅಂತ ಇರುವಂತಹ ಫ್ಲೈಟ್ ಅಲ್ಲಿ ಮೋದಿ ಅವರು ಹತ್ತಿದ್ರು, ಫ್ರಾನ್ಸ್ಗೆ ಹೋದರು. ಅಲ್ಲಿ ಏನೇನಾಯ್ತು ಅನ್ನೋದ್ರ ಬಗ್ಗೆ ಮೊನ್ನೆ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡಿ. ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮೋದಿ ಅವರು ಏನು ಸಾಧಿಸಿ ಅಲ್ಲಿಂದ ವಾಪಸ್ ಬರ್ತಾರೆ ಅನ್ನುವಂಥದ್ದು. ಇನ್ನು ಅಲ್ಲೇ ಇದ್ದಾರೆ, ಬರ್ತಾರೆ, ನಿಧಾನಕ್ಕೆ ಬರ್ತಾರೆ. ಏನು ಅರ್ಜೆಂಟ್ ಏನಿಲ್ವಲ್ಲ, ಎಲೆಕ್ಷನ್ ಇಲ್ವಲ್ಲ, ನಿಧಾನಕ್ಕೆ ಬರ್ತಾರೆ. ಸೊ ಆ ಸಭೆಯ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಇಟಲಿಯ ಮೇಲಿನ ಸಿಟ್ಟಿಗೆ, ಆ ಸಿಟ್ಟಿಗೆ ಕಾರಣ ಮುಂದಕ್ಕೆ ಹೇಳ್ತೀನಿ, ಇಟಲಿಯ ಮೇಲಿನ ಸಿಟ್ಟಿಗೆ, ಅದರಲ್ಲೂ ಇಟಲಿಯ ಪ್ರಧಾನಮಂತ್ರಿ ಜಾರ್ಜಿಯಾ ಮೆಲೋನಿ ಮೇಲೆ ಇರುವಂತಹ ಸಿಟ್ಟಿಗೆ, ಅದು ವ್ಯಂಗ್ಯದ ರೀತಿಯಲ್ಲೋ ಅಥವಾ ಬೇಕು ಅಂತಲೇ ಸುಳ್ಳು ಸುದ್ದಿನ ಅಥವಾ ನಿಜವಾಗ್ಲೂ ನಡೀತಾ ಏನೋ ನಮಗ್ ಗೊತ್ತಿಲ್ಲ. ಒಟ್ನಲ್ಲಿ ತಮ್ಮ ಸೋಷಿಯಲ್ ಮೀಡಿಯಾ ಟ್ರೂತ್ ಅಂತ ಟ್ರಂಪ್ದು ಅವ್ರದೇ ಇದೆ. ಯಾಕಂದ್ರೆ ಟ್ವಿಟ್ಟರ್ ಇಂದ ಬ್ಯಾನ್ ಮಾಡಿದಾಗ ಅವ್ರದೇ ಒಂದು ಪ್ಲಾಟ್ಫಾರ್ಮ್ ಅನ್ನ ಸೃಷ್ಟಿ ಮಾಡ್ಕೊಂಡ್ರು, ಟ್ರೂತ್ ಅಂತ. ಅದ್ರಲ್ಲಿ ಬರ್ಕೊಂಡ್ರು, ಎಕ್ಸ್ ಅಲ್ಲೂ ಬರ್ಕೊಂಡ್ರು ಡೊನಾಲ್ಡ್ ಟ್ರಂಪ್. ಏನು, ಜಾರ್ಜಿಯಾ ಮೆಲೋನಿ ಪಾಪ್ಯುಲಾರಿಟಿ ಕಳ್ಕೊಂಡು ಬಿಟ್ಟಿದ್ದಾರೆ. ಪಾಪ್ಯುಲಾರಿಟಿ ಕಳ್ಕೊಳ್ಳೋದಕ್ಕೆ ಕಾರಣ ನನಗೆ ಸಹಕರಿಸಲಿಲ್ಲ, ಅವರ ಪರಿಸ್ಥಿತಿ ಇಟಲಿಯಲ್ಲಿ ಚೆನ್ನಾಗಿಲ್ಲ, ಹಾಗಾಗಿ ಅವರು ಮತ್ತೆ ಫೇಮಿಗೆ ಬರೋದಕ್ಕೆ, ಸುಧಾರಿಸ್ಕೊಳ್ಳೋದಕ್ಕೆ, ಅವ್ರ ಪಾಪ್ಯುಲಾರಿಟಿಯನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ನನ್ನ ಜೊತೆ ಒಂದಷ್ಟು ಫೋಟೋ ಕ್ಲಿಕ್ಕಿಸ್ಕೊಳ್ಬೇಕು ಅಂತಿದ್ರು. ನನ್ನ ಜೊತೆಯಲ್ಲಿ ಫೋಟೋಗಾಗಿ ಬೇಡ್ಕೊಂಡ್ರು ನನ್ನ ಹತ್ರ. ಹಿಂದೆನೆ ಓಡಾಡಿದ್ರು ಅಂತ ಟ್ರಂಪ್ ಬರ್ಕೊಂಡ್ರು. ಅದಕ್ಕೆ ಕಾರಣ ಏನು? ಯಾಕೆ ಅಷ್ಟು ಒಂದು ಮಹಿಳಾ ಪ್ರಧಾನಿಯ ಮೇಲೆ ಈ ಡೊನಾಲ್ಡ್ ಟ್ರಂಪ್ ಇಷ್ಟು ಒಂದು ರೀತಿಯಾಗಿ ಅವಮಾನಕರವಾಗಿ ಒಂದು ಪೋಸ್ಟ್ ಅನ್ನ ಹಾಕೊಂಡ್ರು? ಯಾಕೆ ಆ ಸಿಟ್ಟು ಅನ್ನೋದಾದ್ರೆ, ಅದಕ್ಕೆ ಇರುವಂತಹದ್ದು ಉತ್ತರ ಇರಾನ್ ಅಮೆರಿಕ ಯುದ್ಧದಲ್ಲಿ. ಇರಾನ್ ಮತ್ತು ಅಮೆರಿಕ ನಡುವೆ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೀತಿರ್ಬೇಕಾದ್ರೆ ಡೊನಾಲ್ಡ್ ಟ್ರಂಪ್ ಇಟಲಿಯನ್ನ ತಮ್ಮ ಏರ್ ಸ್ಟ್ರಿಪ್ಸ್ ಅನ್ನ ಕೊಡೋದಕ್ಕೆ ಕೇಳಿದ್ರು. ಏರ್ ಫೀಲ್ಡ್ಗಳು, ಏರ್ ಸ್ಟ್ರಿಪ್ಗಳು, ಏರ್ ಬೇಸ್ಗಳನ್ನ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಅಮೆರಿಕ ಸೇನೆಯ ಬಳಕೆಗೆ ಕೊಡಿ ಅಂತ ಕೇಳಿದ್ರು. ಇಟಲಿಯ ಪ್ರಧಾನಮಂತ್ರಿ ಜಾರ್ಜಿಯಾ ಮೆಲೋನಿ ಅದಕ್ಕೆ ಒಪ್ಪಲಿಲ್ಲ. ನೋ, ನಾವು ಕೊಡೋದಿಲ್ಲ, ಈ ಯುದ್ಧ ನ್ಯಾಯಯುತ ಅಲ್ಲ, ಇರಾನ್ ಮೇಲೆ ದಾಳಿಗೆ ನಾವು ಸಹಕರಿಸೋದಿಲ್ಲ ಅಂತ ಇಟಲಿ ಹೇಳ್ಕೊಳ್ತು. ನ್ಯಾಟೋದ ನಿಲುವು ಸಹ ಅದೇ ಆಗಿದೆ ಅಂತ ಹೇಳ್ಕೊಳ್ತು. ಅದರ ಜೊತೆಗೆ ಅಮೆರಿಕದೊಂದಿಗೆ ಮಾಡಿಕೊಂಡಿದ್ದಂತಹ ಸಾಕಷ್ಟು ಒಪ್ಪಂದಗಳನ್ನ, ರಕ್ಷಣಾ ಕ್ಷೇತ್ರದ ಒಪ್ಪಂದಗಳನ್ನ ರದ್ದು ಮಾಡಿಬಿಡ್ತು ಇಟಲಿ. ಅಷ್ಟೂ ಮಾಡಿದ್ದು ಜಾರ್ಜಿಯಾ ಮೆಲೋನಿ. ಜಾರ್ಜಿಯಾ ಮೆಲೋನಿನೇ ಪ್ರಧಾನಮಂತ್ರಿ, ಅವರೇ ನಿರ್ಧಾರ ತೆಗೆದುಕೊಂಡಿದ್ದು. ಆ ಸಿಟ್ಟು ಡೊನಾಲ್ಡ್ ಟ್ರಂಪ್ಗಿತ್ತು. G7 ಸಮ್ಮೇಳನದ ಹಿನ್ನೆಲೆಯಲ್ಲಿ ಆ ಯಮ್ಮನ ಮುಖ ನೋಡಿದ ತಕ್ಷಣ ಆ ಸಿಟ್ಟು
ಪಿತ್ತ ನೆತ್ತಿಗೇರ್ತೋ ಏನೋ ಗೊತ್ತಿಲ್ಲ, ಈ ರೀತಿಯಾದಂಥದ್ದನ್ನು ಒಂದಷ್ಟು ಬರೆದು ಹಾಕಿದ್ರು. ನಾನು ಕೇಳಿದಾಗ ನನಗೆ ಸಹಕರಿಸಲಿಲ್ಲ. ಇವತ್ತು ಇಟಲಿ ಕಷ್ಟದಲ್ಲಿದೆ. ಜಾರ್ಜಿಯಾ ಮೆಲೋನಿ ಪಾಪ್ಯುಲಾರಿಟಿ ಕಳ್ಕೊಂಡ್ಬಿಟ್ಟಿದ್ದಾರೆ. ವಾಪಸ್ ಬರೋದಕ್ಕೆ ಒದ್ದಾಡ್ತವ್ರೆ. ಹಾಗಾಗಿ ನನ್ನ ಜೊತೆಲಿ ಫೋಟೋ ತೆಗೆಸ್ಕೊಳ್ಬೇಕು ಅಂತ ನೋಡಿದ್ರು. ಅದಕ್ಕೆ ಸರಿಯಾದ ತಿರುಗೇಟನ್ನ ಮೆಲೋನಿ ಕೊಟ್ಟಿದ್ದಾರೆ. ಅವರು ಫಸ್ಟ್ ಒಂದು ಲೈನಲ್ಲಿ ಹಾಕೊಂಡ್ರು ರಿಪ್ಲೈ, ಒಂದು ವಿಡಿಯೋ ಮಾಡಿ ಹಾಕಿದ್ರು. ನಾನು ಮತ್ತು ಇಟಲಿ ಯಾರ ಮುಂದೆನೂ ಬೇಡೋದಿಲ್ಲ, ಯಾರ ಮುಂದೆನೂ ಬೇಡಲ್ಲ, ನಾನು ಮತ್ತು ನನ್ನ ದೇಶ ಇಟಲಿ. ಜಾರ್ಜಿಯಾ ಮೆಲೋನಿದು ಸ್ಟ್ರಾಂಗ್ ಸ್ಟೇಟ್ಮೆಂಟ್. ಅದರ ಜೊತೆಗೆ ವಿಡಿಯೋದಲ್ಲಿ ಎಲ್ಲ ಸ್ಪಷ್ಟವಾಗಿ ಮಾತಾಡಿದ್ರು. ನಾನು ನನ್ನ ದೇಶಕ್ಕೆ ಯಾವುದು ಸರಿಯೋ ಯಾವುದು ಹಿತನೋ ಅದನ್ನೇ ನಾನು ಮಾಡಿರೋದು. ನೀವು ಕೇಳಿದ ತಕ್ಷಣ ನಿಮಗೆ ಏರ್ ಸ್ಟ್ರಿಪ್ಗಳು, ಏರ್ ಫೀಲ್ಡ್ಗಳು, ಏರ್ ಬೇಸ್ಗಳೆಲ್ಲ ಕೊಡೋದಕ್ಕೆ ಬರೋದಿಲ್ಲ, ನಾನು ಕೊಡೋದು ಇಲ್ಲ. ನಾನು ಯಾವತ್ತಿದ್ರೂ ನನ್ನ ದೇಶದ ಹಿತಾಸಕ್ತಿಯ ಬಗ್ಗೆನೇ ಯೋಚನೆ ಮಾಡ್ತೀನಿ. ನನ್ನ ದೇಶಕ್ಕೆ ಯಾವುದು ಸರಿ ಅನ್ಸುತ್ತೋ, ಯಾವುದರಿಂದ ಒಳ್ಳೇದಾಗುತ್ತೋ ಅದನ್ನು ಮಾತ್ರ ಮಾಡ್ತೀನಿ, ಅದನ್ನೇ ಮಾಡಿದ್ದೀನಿ. ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು ಹಸಿ ಸುಳ್ಳು. ನಾನು ಯಾಕೆ ಸೆಲ್ಫಿಗಾಗಿ ಬೇಡ್ಕೊಳ್ಳಿ, ನಾನ್ಯಾಕೆ ಬೇಡ್ಕೊಳ್ಳಿ ಸೆಲ್ಫಿಗಾಗಿ ಡೊನಾಲ್ಡ್ ಟ್ರಂಪ್ ಬಳಿ ಅಂತ ಆ ಮೇಡಮ್ ಸಿಕ್ಕಾಪಟ್ಟೆ ರಾಂಗ್ ಆಗಿ ಉತ್ತರ ಕೊಟ್ರು. ಇನ್ನು ಟ್ರಂಪ್ ಅದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಟ್ರಂಪ್ ಬಾಯಿ ಸುಮ್ಮನಿರಲ್ಲ, ಏನಾದರೂ ಪ್ರತಿಕ್ರಿಯೆ ಬರುತ್ತೆ, ನೋಡೋಣ, ನಾಳೆ ನಾಡಿದ್ರಲ್ಲಿ ಬರಬಹುದು. ಸದ್ಯಕ್ಕಂತೂ ಈ ಕಡೆಯಿಂದ ಒಂದು ರೌಂಡ್ ಆಯ್ತು ಟ್ರಂಪ್ ಕಡೆಯಿಂದ, ಆ ಕಡೆ ಮೆಲೋನಿ ಕಡೆಯಿಂದ ಒಂದು ರೌಂಡ್ ಆಯ್ತು. ಸೊ ಇದಿಷ್ಟು ಅಲ್ಲಿ ಈಗ ನಡೆದಿರುವಂತಹ ಒಂದಷ್ಟು ಬೆಳವಣಿಗೆಗಳು. ಜಾರ್ಜಿಯಾ ಮೆಲೋನಿ ಬಗ್ಗೆ ನಾವು ಯಾಕೆ ಅಷ್ಟೊಂದು ಅಂತಂದ್ರೆ, ಇತ್ತೀಚೆಗೆ ಒಂದು ತಿಂಗಳಿಂದ ನಮ್ಮ ಮೋದಿ ಸಾಹೇಬರು ಕೃಪಾ ಕಟಾಕ್ಷದಿಂದ ಭಾರತದಲ್ಲಿ ಜಾರ್ಜಿಯಾ ಮೆಲೋನಿ ಗಲ್ಲಿಗಲ್ಲಿಗೂ ಹಳ್ಳಿಗೂ ರೀಲ್ಸ್ ಮೂಲಕ ತಲುಪಿಬಿಟ್ಟಿದಾರಲ್ಲ, ಹಾಗಾಗಿ ಅವರದ್ದು ವಿಚಾರ ಬಂದಾಗಲೂ ಸಹ ನಾವು ಒಂದಷ್ಟು ನೋಡ್ಬೇಕಾಗತ್ತೆ. ಒಂದ್ ಕಡೆ ಜಾರ್ಜಿಯಾ ಮೆಲೋನಿ ಜೊತೆ ಮೋದಿ ಅವರ ಆ ಘಟನೆ, ಪ್ಲಸ್ ಈ ಕಡೆ ಡೊನಾಲ್ಡ್ ಟ್ರಂಪ್, ಮೈ ಫ್ರೆಂಡ್ ಫ್ರಮ್ ಅಮೇರಿಕಾ ಡೊನಾಲ್ಡ್ ಟ್ರಂಪ್, ಮೋದಿ ಅವರಿಗೆ ಕಾಸಾ ದೋಸ್ತ್, ಎಷ್ಟು ಅವಮಾನ ಮಾಡಿದ್ರು, ಎಷ್ಟು ಬೈದ್ರು, ಎಷ್ಟು ಕಿಂಡಲ್ ಮಾಡಿದ್ರು, ಪಕ್ಕದಲ್ಲೇ ಕೂರಿಸ್ಕೊಂಡು ಕಿಲ್ಲರ್ ಅಂತ ಕರೆದ್ರು. ಮೋದಿಯವರು ಯಾವುದು ದೋಸ್ತ್, ಕುಚ್ಚುಕು ಗೆಳೆಯ. ಹಾಗಾಗಿ ಈ ಕಡೆ ಟ್ರಂಪ್ಗೂ ನಮ್ಮ ದೇಶದ ಪ್ರಧಾನಿ ವಿಚಾರವಾಗಿ ಅಷ್ಟು ಗಾಢವಾದ ಸಂಬಂಧ. ಆ ಕಡೆ ಕಳೆದ ಒಂದೂವರೆ ತಿಂಗಳಿಂದ ಮೆಲೋನಿ ಮೇಡಮ್ ಮತ್ತೆ ನರೇಂದ್ರ ಮೋದಿ ಅವರ ವಿಚಾರವಾಗಿ ಅಷ್ಟೆಲ್ಲಾ ರೀಲುಗಳು, ಅಷ್ಟೆಲ್ಲ ಸುದ್ದಿಗಳು ಇರೋದ್ರಿಂದ ನಮಗೂ ಸಂಬಂಧ ಪಡುತ್ತೆ ಅಂತ ನನಗನ್ನಿಸ್ತು. ಹಾಗಾಗಿ ಈ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.